ನೋಡಿ ವೈಷ್ಣವ್ರೆ, ಹಾ ಸರ್. ಹೆಂಗಿದೆ ಮದುವೆ ಲೈಫು? ಸೂಪರ್ ಸರ್. ಆಗ ಬಂತು, ಶಬಾಷ್. ನನ್ನ ಎರಡು ದಂಪತಿಗಳಿಗೆ, ನನ್ನ ತಂಡದ ಎರಡು ದಂಪತಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನನ್ನ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ನ ಪರಿಚಯ ಮಾಡಿಸುವಂತ ಸಮಯ. ಪೂಜಾ ಹಾಗೂ ರಾಹುಲ್ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ ಇದ್ದೇನೆ. ಓಕೆ. ನನ್ನ ಹೆಸರು ಬಂದ್ಬಿಟ್ಟು ಪೂಜಾ ಜಾಧವ್ ಅಂತ. ಪ್ರೊಫೆಷನಲ್ ಬಂದ್ಬಿಟ್ಟು ಅಡ್ವೊಕೇಟ್ ಆಗಿದ್ದೀನಿ. ಅಡ್ವೊಕೇಟ್, ಲಾಯರ್ ಮೇಡಮ್. ನಾನೇನು ಮಾತಾಡಲ್ಲ, ನೀನ್ ಮಾತಾಡ್ಕೊಳಮ್ಮ. ಕಷ್ಟ ಸುಖ ಮಾತಾಡ್ಕತೀವಿ ನಮ್ಮ ಕಡೆ. ಓಕೆ ಮೇಡಮ್. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಮದ್ವೆ ಆಗಿ 2 ವರ್ಷ 6 ತಿಂಗಳಾಯ್ತು. 2 ವರ್ಷ 6 ತಿಂಗಳ ಮದುವೆ ಆಗಿ. ಹೌದೌದು. ಒಂದ್ಸಲನು ವಾದದಲ್ಲಿ ನೀವು ಗೆದ್ದಿಲ್ಲ ಅಲ್ಲ ಸರ್? ಸರ್, ನಾವು ಅದನ್ನೇ ಮಾಡಲ್ಲ ಗೆಲ್ಲಕ್ಕೆ. ಲಾಯರ್ ಹೊರಗಡೆ, ಮನೆ ಒಳಗಡೆ ಅಲ್ಲ. ಮನೆಯಲ್ಲೇ ಸತಿಪತಿ. ಹಾ, ಕರೆಕ್ಟ್ ಮೇಡಮ್. ಪತಿಯೇ ದೈವೋಭವ ಮನೆಯಲ್ಲಿ. ಪತಿಯೇ ದೈವೋಭವ. ಪರಮ ದೈವ. ಹೌದು. ಸರ್, ನಿಮ್ದು ಲವ್ ಮ್ಯಾರೇಜ್? Obviously ಲವ್ ಮ್ಯಾರೇಜ್. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಮೇಡಮ್ ನಮ್ದು. ಇದು ಮೋಸ್ಟ್ಲಿ ಅವ್ರು ಲವ್ ಮಾಡಿದ್ರು, ಇವ್ರು ಅರೇಂಜ್ ಆಗ್ಲೇಬೇಕಾಯ್ತು. ಹೌದೌದು, ಕರಿ ಕೊಟ್ಟು ಹಾಕ್ಬಿಟ್ಟು ಮದುವೆ ಇಲ್ಲ ಇಲ್ಲ, ಇಬ್ರು ಲವ್ ಮಾಡಿ ಮದ್ವೆ ಆಗಿದ್ದು. ಒಂದ್ ಕಡೆಯಿಂದಲ್ಲ ಮೇಡಮ್. ಅದನ್ನು ಇಲ್ಲ, ನಾವು ಲವ್ ಮಾಡೇ ಮದ್ವೆ ಆಗಿದ್ದು, ಒಂದ್ ಕಡೆಯಿಂದ ಆಗಿಲ್ಲ. ಮುಂದಿನ ಜೋಡಿ ವಿನುತಾ ಹಾಗೂ ಸದಾಶಿವ ಅವರು. ಎಲ್ಲಿಂದ ಬಂದಿದ್ದೀರಾ? ನಾವು ಪ್ರಾಪರ್ ಬೆಳಗಾಂದಿಂದ ಬಂದಿದ್ದೀನಿ. ಹಾ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಪೇಂಟ್ ಬಿಸ್ನೆಸ್ ಇದೆ ನಂದು. ಬಿಸ್ನೆಸ್ ಮ್ಯಾನ್. ಓಕೆ. ನನ್ನ ಹೆಸರು ವಿನುತಾ ಸದಾಶಿವ ಕೋರಿಮಠ್ ಅಂತ. ನಾ ಹೌಸ್ ವೈಫ್. ಹೌಸ್ ವೈಫ್. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 4 ವರ್ಷ ಆಯ್ತು. 4 ವರ್ಷ. ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್. ಅವರು ಫುಲ್ ಡಿಂಪಲ್ ತೋರ್ಸ್ಕೊಂಡು 4 ವರ್ಷ ಆಯ್ತು ಅಂದಾಗ್ಲೇ ಗೊತ್ತಾಯ್ತು ನಂಗೆ ಲವ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು. ಓಕೆ, ಈಗ 4 ದಂಪತಿಗಳು ವೇದಿಕೆ ಮೇಲೆ ಬಂದಾಯ್ತು. ಅವರ ಕಿರು ಪರಿಚಯ ಕೂಡ ಆಯ್ತು. ಸಖತ್ ಜೋಶಲ್ಲಿದ್ದಾರೆ ಎಲ್ರು. ಇನ್ಯಾಕ್ ತಡ, ಕಾರ್ಯಕ್ರಮನ ಶುರು ಮಾಡ್ಬಿಡೋಣ. ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತು, ಉಳಿದವರು ಕಣ್ಣಂತೆ. ಓಕೆ ಅಧ್ಯಕ್ಷರೇ, ಬರ್ಲಿ ನಮ್ಮ ಮೊದಲನೇ ಪ್ರಶ್ನೆ. ಗಂಡಸರನ್ನ ಯಾವ ಯಾವ ವಿಷಯದಲ್ಲಿ ನಂಬೋದಕ್ಕೆ ಆಗೋದಿಲ್ಲ? ಗಂಡಸರನ್ನ ಹೆಂಗಸರು ಎಲ್ಲಾ ವಿಷಯದಲ್ಲೂ ನಂಬಲ್ಲ. ನಂಬಕ್ಕಾಗಲ್ಲ. ಅಲ್ಲೇ ನಂಬಕ್ಕಾಗಲ್ಲ ಅಂದ್ರೆ ನಂಬಲ್ಲ ಅವ್ರು ಯಾವ್ದು. ಆಯ್ತು, ನೋಡೋಣ. ಅಧ್ಯಕ್ಷರೇ, ಆಪ್ಷನ್ಸ್ ಪ್ಲೀಸ್. ಟೈಮ್ ವಿಷಯದಲ್ಲಿ, ನಿರ್ಧಾರ ತೆಗೆದುಕೊಳ್ಳುವ ವಿಷಯದಲ್ಲಿ, ದುಡ್ಡು ಕಾಸಿನ ವಿಚಾರದಲ್ಲಿ, ಆಣೆ ಪ್ರಮಾಣದಲ್ಲಿ. ಈಗ ಐಶ್ವರ್ಯ ವಿಜಯ್ ಕುಮಾರ್ ಯಾವ ಉತ್ತರ? ಟೈಮ್ ವಿಷಯದಲ್ಲಿ. 4 ತಿಂಗಳಿಗೆನೆ ಮನೆಗೆ ಟೈಮ್ ಕರೆಕ್ಟ್ ಆಗಿ ಇಂಜಿನಿಯರ್ ಕಣಮ್ಮ ಅವರು, ಕೆಲಸ ಮಾಡ್ತಿರ್ತಾರೆ. ಹಂಗಂತಲ್ಲ, ತುಂಬಾ ಕೆಲ್ಸ ಅಲ್ವಾ, ಜರ್ನಿನೂ ದೂರ ಆಗುತ್ತೆ. ಸೊ ಪ್ರಾಪರ್ ಟೈಮಿಗೆ ಬರಕ್ಕಾಗಲ್ಲ. ಆಮೇಲೆ ಯಾಕಮ್ಮ ಅವ್ರನ್ನ ನಂಬೋದಿಲ್ಲ ಆ ವಿಷಯದಲ್ಲಿ? ಅಂದ್ರೆ ನಾವ್ ಹೇಳಿ ಟೈಮಿಗೆ ಬರ್ಬೇಕಲ್ವಾ ಅವ್ರುನು. ನೀವೇ ಹೇಳ್ತೀರಾ ಪಾಪ ದೂರ ಇರ್ತಾರೆ, ಲೇಟ್ ಆಗಿ ಬರ್ತಾರೆ, ಏನು ಮಾಡಕ್ಕಾಗಲ್ಲ ಅಂತ. ಆದ್ರೂ ಟೈಮಿಗೆ ಸರಿಯಾಗಿ ಬರ್ಬೇಕಲ್ವಾ? ಹೌದು, ಮತ್ತೆ ಕೇರ್ ಮಾಡ್ತೀವಲ್ವಾ ಅವರಿಗೆ. ಸೊ ಈಗ ಒಂದು 10 ನಿಮಿಷದಲ್ಲಿ ಬರ್ತಾರೆ ಅಂತಂದ್ರೆ ಎಷ್ಟ್ ಲೇಟ್ ಮಾಡ್ತಾರೆ? ಮೇ ಬಿ half an hour. ಗಂಡ್ ಮಕ್ಳದ್ ಅದೊಂದು ಪ್ರಾಬ್ಲಮ್. half an hour ಲೇಟ್ ಅಂದ್ರೆ half an hour ಲೇಟ್ ಅಂತ ಹೇಳ್ಬೇಕು. 5 ನಿಮಿಷ ಅಂತ ಹೇಳಿ 1 hour ಲೇಟ್ ಬರ್ಬಾರ್ದಲ್ವಾ? ಹೌದು. ಆಯ್ತು, ಓಕೆ, ನಿಮ್ ಉತ್ತರ ಅದು. ವೈಷ್ಣವಿ ವಿನಯ್ ಅವರೇ, ಸರ್ ಟೈಮ್ ವಿಷಯದಲ್ಲಿ ಸರ್. ನೀವ್ ಯಾಕೆ ಸರ್ ಟೈಮ್? ಈ ಟೀಮ್ ಅವ್ರದ್ದೊಂದು ಇತಿಹಾಸ ಇದೆ, ಯಾವಾಗ್ಲೂ ಕಾಪಿ ಹೊಡಿಯೋದು. ಅಮ್ಮ, ನಮ್ ಕಡೆ ಜಾಸ್ತಿ ಇರಲಿಲ್ಲ, ಅಲ್ಲೇ ಜಾಸ್ತಿ ಇದ್ದಿದ್ದು ಆ ಕಡೆ ನಿಮ್ ಟೀಮಲ್ಲಿ. ಟೈಮ್ ವಿಷಯದಲ್ಲಿ ಯಾವಾಗ್ಲೂ ನಂಬಕ್ಕಾಗಲ್ಲ ಸರ್. ಯಾಕೆ ಸರ್? ಆಫೀಸ್ ಇಂದ ಬರುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚೇನು ಕಡಿಮೆ ಏನು ಅಲ್ವಾ? ಇಲ್ಲ ಸರ್, ಯೂಶಲಿ ಬೇಗನೆ ಬರ್ತಾರೆ. ಮಂತ್ ಎಂಡ್ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಮಂತ್ ಎಂಡ್ ಸಂಬಳ ಬಂದಿರುತ್ತೆ ಮೇಡಮ್, ಅವಾಗ ಹೋಗಿ ಎಲ್ಲ ಕೆಲಸಗಳಿರ್ತವೆ. ಈಗ ಮಂತ್ ಎಂಡ್ ಅಲ್ಲಿ ನಿಮ್ ಮನೆಗೆ ಲೇಟ್ ಆಗಿ ಬಂದ್ರು ಅಂತ ಇಟ್ಕೊಳ್ಳಿ, ಏನೋ ನಿಮ್ಗೋಸ್ಕರನೇ ಸಂಬಳ ಬಂದಿದೆ, ವೈಫ್ಗೆ ಒಂದು ಗಿಫ್ಟ್ ತಗೊಂಡು ಹೋಗೋಣ, ಚಿಕ್ಕದು ಹೂವ ತಗೊಂಡು ಹೋಗೋಣ ಅಂತ ಮಾರ್ಕೆಟ್ಗೆ ಎಲ್ಲ ಹೋಗ್ಬಿಟ್ಟು ಬಂದಿರ್ತಾರೆ. ಕರೆಕ್ಟ್. ಅದೊಂದೇ ವಿಷಯಕ್ಕೆ ಯಾಕೆ ಅಲ್ವಾ ಸರ್? ಕರೆಕ್ಟ್. ಓಕೆ, ನಿಮ್ಮ ಉತ್ತರನು ಸೇಮಾ? ಸೇಮ್ ಲಾಕ್ ಮಾಡೋಣ. ಸರ್. ಪೂಜಾ ಹಾಗೂ ರಾಹುಲ್ ಅವರೇ, ದಯವಿಟ್ಟು ನನ್ನ ಉಳಿಸೋಂತ ಕೆಲಸ ಮಾಡಿ, ಒಳ್ಳೆ ಉತ್ತರ ಕೊಡಿ. ನಮ್ದು ಉತ್ತರ ಬಂದ್ಬಿಟ್ಟು ಮೇಡಮ್ ಆಣೆ ಪ್ರಮಾಣದಲ್ಲಿ. ಆಣೆ ಪ್ರಮಾಣದಲ್ಲಿ. ಓಕೆ, ನಿಮ್ ಮನೇಲೂ ಯಜಮಾನ್ರು ನಿನ್ನಾಣೆ ಕಣೆ ಅಂತ ಹೇಳ್ತಿರ್ತಾರೆ ಎಲ್ಲದಕ್ಕೂ. ಒಂದೊಂದ್ಸಲ ಯಾವಾಗಾದ್ರು ಹೇಳ್ತಿರ್ತಾರೆ. ಯಾರ ಮೇಲೆ ಆಣೆ ಇಡ್ತಾರೆ? ನನ್ ಮೇಲೆನೆ. ನಿನ್ ಮೇಲೆ ಇಡ್ತಿರ್ತಾರೆ. ನಿನ್ನಾಣೆ ಕಣೆ ಮರ್ತ್ ಬಂದ್ಬಿಟ್ಟೆ. ನಿನ್ನಾಣೆ ಏನಾದ್ರು ತರಕ್ ಹೇಳಿದ್ರೆ ಮರ್ತ್ ಬಂದೆ. ನಿನ್ನಾಣೆ ಕಣೆ ತರೋದ್ ಮರ್ತ್ ಬಿಟ್ಟೆ, ನಾಳೆ ಖಂಡಿತ ತಂದ್ಕೊಡ್ತೀನಿ, ಈ ತರ. ಸರ್, ನಿಜವಾಗ್ಲೂ ಮರ್ತಿರ್ತೀರಾ? ಸಮಟೈಮ್ಸ್ ಆಗತ್ತೆ. ಸಮಟೈಮ್ಸ್ ಆಗುತ್ತೆ. ಲಾಯರ್ಗಳ ಹತ್ರ ಆಣೆ ಪ್ರಮಾಣ ನಡೆಯಲ್ಲ ಸರ್. ಅದಕ್ಕೆ ಅದನ್ನೇ ಆನ್ಸರ್ ಚಾಯ್ಸ್ ಮಾಡ್ಕೊಂಡಿದ್ದು ಸರ್. ನೀವು ಸತ್ಯವನ್ನ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ ಅಂತೆಲ್ಲ ಹೇಳಿಸ್ತೀರಾ? ಹೇಳಿಸ್ತೀವಿ ಮೇಡಮ್.
ಮನೇಲೆಲ್ಲ ಹೇಳ್ಸಲ್ಲ. ಏ ಮನೇಲಿ ನೀವು ಕೇಳಿಲ್ಲ ಮನೇಲಿ ಅಥವಾ ಕೋರ್ಟ್ ಅಂತ ಕೇಳಿಲ್ವಲ್ಲ ಹಾ. ಅದಕ್ಕೆ. ಸರ್ ಪ್ರೊಫೆಷನ್ ಗೊತ್ತಿದೆ ಲವ್ ಮಾಡಿದ್ರ ಪ್ರೊಫೆಷನ್ ಆ ನಂತರ ಬಂತು. ಆಮೇಲೆ ಬಂತಾ? ಪೈಲ ಗುರ್ತಿದ್ರೆ ಅದೇ ಉತ್ತರ ಲಾಕ್ ಮಾಡೋದಾ? ಹೌದೌದು. ಮುಂದಿನ ದಂಪತಿ ಟೈಮ್ ವಿಷಯದಲ್ಲಿ ಫಸ್ಟ್ ಒನ್ ಟೈಮ್ ವಿಷಯದಲ್ಲಿ ಅವ್ರು ಹೇಳಿದ್ನೆ ನೀವು ಹೇಳ್ತಾ ಇಲ್ಲ ಇದ್ದೀರಾ. ಅವ್ರು ಇಲ್ಲ ಇಲ್ಲ ಹೇಳಿದ್ರಲ್ಲ ನಾವು ಫಸ್ಟ್ ಕನ್ಫರ್ಮ್ ಇದ್ವಿ ಅದೇ ಅಂತ. ಏನಂತ ಹೇಳೋರೆ ಮೇಡಮ್ ಟೈಮ್? ಟೈಮ್ ಸರಿಯಾಗಿ ಬರಲ್ಲ. ಹಾ. ಈಗ ಊಟಕ್ಕೆ ಕರೆದಿರ್ತೀವಿ, ಹಾ. ಮನೆಗ್ ಬನ್ನಿ ಊಟಕ್ಕೆ ಟೈಮ್ ಆಯ್ತು 2 ಗಂಟೆಗೆ ಅಂತ. ಅವ್ರು ಬರಲ್ಲ, 3:30 4 ಗಂಟೆಗೆ ಬರ್ತಾರೆ. ಬಂದ್ ಮನೇಲೆ ಊಟ ಮಾಡ್ತಿರ್ತಾನೆ. ಬರ್ತಾರೆ ಬರ್ತಾರೆ ಮನೇಲೆ ಮನೇಲಿ ಊಟ ಮಾಡ್ತೀವಿ. ಚೆನ್ನಾಗಿ ಅಡಿಗೆ ಮಾಡಿರ್ತೀವಲ್ಲ ಅದಕ್ಕೆ ಬಂದು ಊಟ ಮಾಡ್ತಾರೆ. ಈಗ ಚೆನ್ನಾಗಿ ಮಾಡಿರೋ ಅಡಿಗೆನೆ ಲೇಟ್ ಆಗಿ ಬಂದವರು ತಿಂತಿರ್ತಾನೆ. ಅವ್ರು ಏನ್ ಮಾಡೋದು, ನಾವು ಮಾಡಿದ್ದೆಲ್ಲ ಅವ್ರು ಊಟ ಮಾಡ್ಬೇಕಲ್ವಾ, ಮತ್ತೆ ಅವ್ರು ಬಿಸಿ ಮಾಡಿದಾಗ ಕರೆದಿರ್ತೀವಿ, ಅವ್ರು ಬರಲ್ಲ. ಅಲ್ಲ ಮೇಡಮ್ ಒಂದ್ ಅರ್ಥ ಮಾಡ್ಕೊಳ್ಳಿ, ಹಾ. ಗಂಡ 2 ಗಂಟೆಗೆ ಬರಕ್ ಹೇಳಿರ್ತೀರ, 3 ಗಂಟೆಗೂ ಏನೋ ಕೆಲಸದ ನಿಮಿತ್ತ 3 ಗಂಟೆಗೋ 4 ಗಂಟೆಗೋ ಬರ್ತಾರೆ ಅಂತಂದ್ರೆ ಅವ್ರ ಆ ಟೈಮಲ್ಲಿ ಹೊರಗಡೆ ಏನಾರ ತಿಂದ್ರೆ ಓಕೆ, ಹೊರಗಡೆ ಯಾಕೆ ತಿಂತೀಯ ಅಂತ ಅವ್ರು ಹಸ್ಕೊಂಡಿದ್ರು ಮನೇಲಿ ನಾನು ಹೆಂಡತಿ ಮಾಡಿದಾಳೆ ಅಲ್ಲೇ ಹೋಗಿ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಊಟ ಮಾಡ್ತಾರಲ್ಲ, ಅದು ಒಳ್ಳೇದಲ್ವಾ? ಒಳ್ಳೇದು ಒಳ್ಳೇದು ಅದನ್ನೇ ಟೈಮಿಗೆ ಕರೆಕ್ಟ್ ಆಗಿ ಬಂದ್ ತಿಂದ್ರೆ ಬಿಸಿ ಬಿಸಿ ಊಟ ಸಿಗುತ್ತಲ್ವಾ? ಸಿಗುತ್ತಲ್ಲ. ಕೆಲಸ ಯಾರು ಮಾಡೋರು? ಕೆಲಸ ಯಾರು ಮಾಡೋರು? ಅವಾಗ್ತಾ ಇದಾರೆ ನನಗೆ ಕೆಲಸ ಯಾರು ಮಾಡೋದು? ಹೌದಲ್ವಾ? ಓಕೆ, ನೀವೊಂದು ಅಂದ್ರೆ ದುಡ್ಡು ಯಾವುದು Time ಟೈಮ್ ವಿಚಾರದಲ್ಲಿ 1 2 3 ಟೈಮು ನೋಡೋಣ. ನೀವು ಕೊಟ್ಟಿರೋ ಉತ್ತರನ ಲಾಕ್ ಮಾಡ್ತೀವಿ. ಅಧ್ಯಕ್ಷರೇ, ಸರಿಯಾದ ಉತ್ತರಗಳನ್ನ ಆರ್ಡರ್ ವೈಸ್ ತೋರಿಸ್ಬಿಡಿ. ಆಣೆ ಪ್ರಮಾಣದಲ್ಲಿ ಟಾಪ್ 1 ಉತ್ತರ, ದುಡ್ಡು ಕಾಸಿನ ವಿಚಾರದಲ್ಲಿ ಟಾಪ್ 2 ಉತ್ತರ, ಟೈಮ್ ವಿಷಯದಲ್ಲಿ ಟಾಪ್ 3 ಉತ್ತರ, ನಿರ್ಧಾರ ತೆಗೆದುಕೊಳ್ಳುವ ವಿಷಯದಲ್ಲಿ ಟಾಪ್ 4ನೇ ಉತ್ತರ. ಲಾಯರ್ ಸಾಹೇಬರು ಮಿಸ್ ಆಗಕ್ ಚಾನ್ಸೇ ಇಲ್ವಲ್ಲ. ಲಾಯರ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಈ ಪ್ರಶ್ನೆಗೆ ಯಾರ್ಯಾರಿಗೆ ಎಷ್ಟು ಅಂಕಗಳು ಸಿಕ್ಕಿದೆ ಅಂತ ನೋಡುವಂತ ಸಮಯ. ಐಶ್ವರ್ಯ ಹಾಗೂ ವಿಜಯ್ ಕುಮಾರ್ ಅವ್ರಿಗೆ ಸಿಗ್ತಾ ಇದೆ 50 ಅಂಕಗಳು. ಓಕೆ, ವೈಷ್ಣವಿ ಮತ್ತು ವಿನಯ್ ಅವ್ರಿಗೆ ಸಿಗ್ತಾ ಇದೆ 50 ಅಂಕಗಳು. ನಮ್ಮ ಲಾಯರ್ ಸಾಹೇಬ್ರ ಕುಟುಂಬಕ್ಕೆ ಸಿಗ್ತಾ ಇದೆ 100 ಅಂಕಗಳು. ಹಾಗೂ ವಿನುತಾ ಸದಾಶಿವ್ ಅವ್ರಿಗೆ ಸಿಗ್ತಾ ಇದೆ 50 ಅಂಕಗಳು. ಅಧ್ಯಕ್ಷರೇ, ಮುಂದಿನ ಪ್ರಶ್ನೆ ತೋರಿಸ್ಬಿಡಿ. ಹೆಂಗಸರು ಯಾವ ವಿಷಯಕ್ಕೆ ಜಲಸ್ ಆಗ್ತಾರೆ? ಸಖತ್ತಾಗಿದೆ ಈ ಪ್ರಶ್ನೆ. ಆಪ್ಷನ್ಸ್ ಪ್ಲೀಸ್. ಪಕ್ಕದ ಮನೆಯವರು ತಮ್ಗಿಂತ ಮುಂಚೆ ಏನಾದ್ರೂ ತಂದಾಗ, ಗಂಡ ಬೇರೆ ಹೆಂಗಸರ ಜೊತೆ ಮಾತಾಡಿದಾಗ, ಬೇರೆಯವರ ಅಡುಗೆ ಹೊಗಳಿದಾಗ, ಬೇರೆಯವರು ನಮ್ಮಂತೆಯೇ ರೆಡಿ ಆಗಿದ್ದಾಗ,